ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪುಷ್ಪಾಂಜಲಿ. ಇವತ್ತು ನಾನು ಮಾಡ್ತಕ್ಕಂಥ ರೆಸಿಪಿ ಬಂದುಬಿಟ್ಟು ಗುಲಾಬ್ ಜಾಮೂನ್ ರೆಸಿಪಿ. ನೋಡಿ, ಈ ಥರ ಜ್ಯೂಸಿಯಾಗಿ ಬಾಯಲ್ಲಿ ಇಟ್ಕೊಂಡ್ರೆ ಕರಗೋಗುವಂತಹ ಗುಲಾಬ್ ಜಾಮೂನ್ನ ನಿಮ್ಮ ಮನೆಯಲ್ಲಿ ನೀವು ಮಾಡಬೇಕಂದ್ರೆ ನಾನು ಈ ವಿಡಿಯೋನಲ್ಲಿ ತೋರಿಸ್ಕೊಟ್ಟಿರ್ತಕ್ಕಂಥ ಟಿಪ್ಸ್ನ ಫಾಲೋ ಮಾಡಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಥರ ನೀವು ನಿಮ್ಮ ಮನೆಯಲ್ಲಿ ಜ್ಯೂಸಿಯಾಗಿ ಗುಲಾಬ್ ಜಾಮೂನ್ ಪ್ರಿಪೇರ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ, ಟಿಪ್ಸ್ನ ಫಾಲೋ ಮಾಡಿ. ನೋಡಿ, ಈ ಥರ ತುಂಬ ಚೆನ್ನಾಗಿದೆ ಜಾಮೂನು. ವಿಡಿಯೋನ ಸ್ಕಿಪ್ ಮಾಡ್ದಿರ ಲಾಸ್ಟ್ ತನಕ ನೋಡಿ. ಈ ಟಿಪ್ಸ್ನ ಫಾಲೋ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಜಾಮೂನ್ ಅನ್ನೋದು. ನೋಡಿ, ನಾವಿವಾಗ ಮೊದಲನೇ ಸ್ಟೆಪ್ ಬಂದುಬಿಟ್ಟು ಶುಗರ್ ಸಿರಪ್ ಅಂದರೆ ಸಕ್ಕರೆ ಪಾಕನ ತಯಾರು ಮಾಡ್ಕೋಬೇಕು. ಅದು ತುಂಬಾ ಇಂಪಾರ್ಟೆಂಟು. ಇವಾಗ ಸಕ್ಕರೆ ಪಾಕ ತಯಾರು ಮಾಡ್ಕೊಳ್ಳೋದಕ್ಕೆ ನಾನು ಯಾವ ಕಪ್ಪಲ್ಲಿ ಆದರೆ ಜಾಮೂನ್ ಮಿಕ್ಸ್ನ ತಗೊಂಡಿದ್ದೀನೋ ಸೇಮ್ ಅದೇ ಕಪ್ಪಲ್ಲಿ ಶುಗರ್ ತಗೊತಾ ಇದ್ದೀನಿ. 1 ಕಪ್ ತಗೊಂಡಿದ್ದೀನಿ ಜಾಮೂನ್ ಮಿಕ್ಸ್ನ. ನಾನು 2 ಕಪ್ಸು ಶುಗರ್ ತಗೊಂಡಿದ್ದೀನಿ. ಇದಕ್ಕೆ ನಾನು 1.5 ಕಪ್ ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಶುಗರ್ ಮೆಲ್ಟ್ ಆಗೋ ತನಕ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಹೀಟ್ ಮಾಡಿಕೊಂಡ್ರೆ ಸಾಕು. ಶುಗರ್ ಮೆಲ್ಟ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ ಆದಮೇಲೆ ನಮಗೆ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಪಾಕ ಅನ್ನೋದು ಗಮ್ ಥರ ಇದ್ದರೆ ಸಾಕು. ಹೆಡ್ ಬೆಳ್ಳಲ್ಲಿ ಟಚ್ ಮಾಡಿದಾಗ ಇಷ್ಟು ಕುದಿಯುವಾಗ 1/2 ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏಲಕ್ಕಿ ಪೌಡ್ರ್ ಸೇರಿಸಿದ್ಮೇಲೆ 1-2 ಮಿನಿಟ್ಸು ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ನಮಗೆ ಪಾಕ ಅನ್ನೋದು ರೆಡಿ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಏನು ಅಂದರೆ ಜಾಮೂನ್ ಪೌಡ್ರನ್ನ ಕಲಿಸ್ಕೊಳ್ಳೋದು ಯಾವ ಥರ ಅಂತ. ಇವಾಗ ಜಾಮೂನ್ ಮಿಕ್ಸ್ನ ಕಲಿಸ್ಕೊಳ್ಳೋದಕ್ಕೆ ನಾನು ನಂದಿನಿ ಜಾಮೂನ್ ಪೌಡ್ರನ್ನ 200 ಗ್ರಾಮಷ್ಟು ತಗೊಂಡಿದ್ದೀನಿ, ಅಂದರೆ 1 ಕಪ್ಪು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನು 100 ml ಅಷ್ಟು ಹಾಲು ಕಾಯಿಸಿ ಆರಿಸಿಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಈ ಥರ ಹಾಲು ಸೇರಿಸ್ಕೊಂಡು ಬೆರಳುಗಳಲ್ಲೇ ಮಿಕ್ಸ್ ಮಾಡ್ಕೋಬೇಕು. ನಾವು ಚಪಾತಿ ಹಿಟ್ಟು ಥರ ಎಲ್ಲ ಕಲಿಸ್ಬಾರ್ದು. ಇದನ್ನು ಚೆನ್ನಾಗಿ ಬೆರಳಲ್ಲೇ ಕಲಿಸ್ಕೋಬೇಕು. ಸ್ವಲ್ಪ ಹಾಲು ಸೇರಿಸ್ಕೊತ ಕಲಿಸ್ಕೊತಾ ಇದ್ದೀನಿ ನಾನು. ಇವಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಆದರೂ ಸೇರಿಸ್ಕೋಬೋದು, ಆಯಿಲ್ ಆದರೂ ಹಾಕ್ಕೋಬೋದು. ನಾನಾದರೆ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ದೊಡ್ಡದಾಗಿ ಉಂಡೆ ಥರ ಮಾಡಿಕೊಂಡು ಸೈಡ್ಗೆ ಇಡಬೇಕು. 5 to 10 ಮಿನಿಟ್ಸು ಚೆನ್ನಾಗಿ ನೆನೆಯುತ್ತೆ ಜಾಮೂನ್ ಮಿಕ್ಸು. ಇವಾಗ ಇನ್ನೊಂದು ಕಡೆ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಆಯಿಲ್ಲು ಇಲ್ಲಾಂದರೆ ತುಪ್ಪ ಹಾಕ್ಕೋಬೋದು. ನಾನು ಆದರೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಗೋಲ್ಡ್ ವಿನ್ನರ್ ಆಯಿಲ್ ಬಳಸ್ತಾ ಇದ್ದೀನಿ ನಾನು. ಜಾಮೂನ್ ಮುಳುಗೋ ಅಷ್ಟು ಆಯಿಲ್ ಹಾಕ್ಕೋಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ನ. ಅಷ್ಟೊತ್ತಿಗೆ ನಾನು ಇವಾಗ ಜಾಮೂನ್ಸು ಮಾಡೋದಕ್ಕೆ ಈ ಥರ ರೌಂಡಾಗಿ ಜಾಮೂನ್ ಮಿಕ್ಸ್ನ ಈ ಥರ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಮ್ಗೆ ಯಾವ ಶೇಪಲ್ಲಿ ಬೇಕಂದರೆ ಆ ಶೇಪಲ್ಲಿ ಮಾಡ್ಕೋಬೋದು. ಈ ಥರ ಎಲ್ಲ ಚಿಕ್ಕದಾಗಿ ಪ್ರಿಪೇರ್ ಮಾಡಿ ಆದಮೇಲೆ ನಮ್ಗೆ ಆಯಿಲ್ ಹೀಟ್ ಆಗಿರುತ್ತೆ ಅಷ್ಟೊತ್ತಿಗೆ. ಥರ್ಡ್ ಸ್ಟೆಪ್ ಏನಂದರೆ ಜಾಮೂನ್ಸ್ನ ಫ್ರೈ ಮಾಡೋದು ಹೇಗೆ ಅಂತ. ಈ ಥರ ಜಾಮೂನ್ಸ್ನ ಹಾಕಬೇಕು. ನಾವಿವಾಗ ಈ ಜಾಮೂನ್ಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು.
ಜಾಮೂನ್ಸ್ ಯಾವಾಗಲೂ ತುಂಬ ಸ್ಲೋ ಆಗಿ ಕುಕ್ ಮಾಡ್ಕೋಬೇಕು. ನಾವು ಜಾಸ್ತಿ ಫ್ಲೇಮ್ ಇಟ್ಕೊಂಬಿಟ್ರೆ ಕಲರ್ ಮಾತ್ರ ಚೇಂಜ್ ಆಗುತ್ತೆ, ಒಳಗಡೆ ಫ್ರೈ ಆಗಿರೋದ್ರಿಲ್ಲ. ನೋಡಿ ಈ ಥರ ಪರ್ಫೆಕ್ಟಾಗಿ ಕಲರ್ ಬರಬೇಕು ನಮಗೆ. ಜಾಮೂನ್ಸು ಒಂದ್ಸಲ ನಾವು ಆಯಿಲ್ಗೆ ಹಾಕಿದ್ಮೇಲೆ ಹವೆ ಮೇಲೆಗೆ ಬರೋ ತನಕ ನಾವು ಆಯಿಲ್ನ ಏನೂ ಕಲಿಸ್ಬಾರ್ದು. ಒಂದ್ಸಲ ಮೇಲೆಗೆ ಬಂದಮೇಲೆ ಜಾಮೂನ್ಸು ನಾವು ಈ ಥರ ಆಯಿಲ್ನ ಶೇಕ್ ಕಲಿಸ್ತಾ ಇರಬೇಕು. ನೋಡಿ ಎಲ್ಲ ಜಾಮೂನ್ಸೂ ಗೋಲ್ಡನ್ ಕಲರ್ಗೆ ಟರ್ನ್ ಆಗ್ತಾ ಇದೆ. ಈ ಥರ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ನಾವು. ನೋಡಿ ಪರ್ಫೆಕ್ಟ್ ಕಲರ್ ಈ ಥರ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಆದಮೇಲೆ ಸ್ವಲ್ಪ ಶುಗರ್ ಸಿರಪು ಸ್ವಲ್ಪ ಬಿಸಿ ಇರಬೇಕು. ಇವಾಗ ಜಾಮೂನ್ಸ್ನೆಲ್ಲ ಬಿಸಿ ಇರುವಾಗೆ ಸಕ್ಕರೆ ಪಾಕಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಇವಾಗ ಈ ಥರ ನಾವು ಸಕ್ಕರೆ ಪಾಕಕ್ಕೆ ಸೇರಿಸಿದಾದ್ಮೇಲೆ ಇದನ್ನು 3 to 4 hours ಅಂದರೆ 7 to 4 ಗಂಟೆಗಳ ಕಾಲ ಸಕ್ಕರೆ ಪಾಕದಲ್ಲಿ ಜಾಮೂನ್ಸ್ನ ನೆನೆಯಲಿಕ್ಕೆ ಬಿಡಿ. ಅದಾದಮೇಲೆ ನೋಡಿ 3 to 4 hours ಆದಮೇಲೆ ಜಾಮೂನ್ ನಮಗೆ ಈ ಥರ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಜಾಮೂನ್ ಅಂತ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಜಾಮೂನ್ನ ತಿನ್ಬೇಕನ್ಸುತ್ತೆ, ಅಷ್ಟೊಂದು ಚೆನ್ನಾಗಿ ಬಂದಿದೆ ಜಾಮೂನು. ನಿಮಗೆ ಜಾಮೂನ್ ತಿನ್ಬೇಕನ್ನಿಸ್ದಾಗ ನೀವು ನಿಮ್ಮ ಮನೆಯಲ್ಲಿ ಈ ಟಿಪ್ಸ್ನ ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ ಹೆಂಗೆ ಬರುತ್ತೆ ಜಾಮೂನ್ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರಜ್ವಲ್ ಗೌಡ ಚಾನಲ್.